ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು? ಈ ಬಗ್ಗೆ ಬಹುಪಾಲು ಸೋಷಿಯಲ್ ಮೀಡಿಯಾದಲ್ಲಿ ಇದುವರೆಗೂ ಕೇವಲ ಗಿಲ್ಲಿ ಅನ್ನುವಂತಹ ಹೆಸರು ಮಾರ್ದನಿಸ್ತಾ ಇತ್ತು. ಆದ್ರೆ ಈಗ ಮತ್ತೊಂದು ಹೆಸರು ಸೇರ್ಪಡೆ ಆಗಿರುವಂತದ್ದು. ಆ ಸೇರ್ಪಡೆಯ ಹಿಂದೆ ಕೂಡ ರಾಜಕಾರಣ ಇದೆ. ಅದು ಅಶ್ವಿನಿ ಗೌಡ ಅವರ ಹೆಸರು. ಸಿದ್ದರಾಮಯ್ಯ ಅವರಿಗೆ ಒಂದು ವರ್ಚಸ್ಸಿದೆ ರಾಜಕಾರಣದ ಮಟ್ಟಿಗೆ ಹೇಳೋದಾದ್ರೆ. ಅಂಥದ್ದೇ ಒಂದು ಹವಾ ಈಗ ಸೌಂಡ್ ಮಾಡ್ತಿರುವಂತದ್ದು. ರಾಜಕಾರಣ ಪಕ್ಕಕ್ಕಿಡೋಣ ಅಂದ್ರೂ ಕೂಡ ಇಲ್ಲಿ ಏನಾಗ್ತಿದೆ ಅಂದ್ರೆ, ಪ್ರಭಾವಿ ನಾಯಕರೊಬ್ರು ರಾಜಕಾರಣಿ ಬಿಗ್ ಬಾಸ್ ಅನ್ನು ಕೂಡ ತಮ್ಮ ಅಸ್ತ್ರವಾಗಿ ದಾಳವಾಗಿ ಬಳಸ್ಕೊಳ್ತಿದ್ದಾರೆ. ಇದೇ ಬಿಗ್ ಬಾಸ್ಗೆ ಯಾರಿಗೆ? ಕಿಚ್ಚ ಸುದೀಪ್ ಅವರಿಗೆ ಏನ್ ಸಮಸ್ಯೆ ಆಯ್ತು? ಅನಗತ್ಯವಾಗಿ ಈ ಶೋಗೆ ಒಂದು ನೋಟಿಸ್ ಕೊಡಿಸಿ ಕ್ಲೋಸ್ ಮಾಡಿಸುವಂತಹ ಒಂದು ವಾರ್ನಿಂಗ್ ಅನ್ನ ಆರಂಭದಲ್ಲೇ ಕೊಟ್ಟಿದ್ಯಾರು? ಆ ವಾರ್ನಿಂಗ್ ಅನ್ನ ಕೊಟ್ಟವರೇ ಇದೀಗ ಪಾಪ ಗಿಲ್ಲಿ ವಿರುದ್ಧ ಪರೋಕ್ಷವಾಗಿ ಒಂದು ಮೆಸೇಜ್ ಅನ್ನ ರವಾನಿಸಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಿದಾವೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ. ಯಾರ್ದು? ಕಿಚ್ಚ ಸುದೀಪ್ ಅವ್ರದ? ಅವರ ಅಭಿಮಾನಿಗಳು ಸುಮ್ಮನೆ ಇರ್ತಾರ? ಆದ್ರೆ ಈಗ ಅದೆಲ್ಲವೂ ಕೂಡ ಏನೇನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾನೆ. ಇಡೀ ಬಿಗ್ ಬಾಸ್ ಅನ್ನೋ ಒಂದು ಶೋ ಮನರಂಜನೆಗೋಸ್ಕರ ನೋಡ್ತಾರೆ. ನೋಡಿ, ನಾನು ಬಹುಪಾಲು ಬೇರೆ ಕಂಟೆಂಟ್ ಗಳನ್ನ ಮಾತಾಡುವಾಗ ನಾನು ಮಾತಾಡಿಕ್ ಇಷ್ಟ ಆಗೋದಿಲ್ಲ. ಆದ್ರೆ ಬಿಗ್ ಬಾಸ್ ಒಂದು ಮನರಂಜನೆಯ ಕಾರ್ಯಕ್ರಮ, ಎಲ್ಲರೂ ಕೂಡ ನೋಡ್ತಿರ್ತಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಪ್ರತಿಯೊಬ್ರು ಕೂಡ ಯಾರಾದ್ರೂ ಹಾಸ್ಯ ಮಾಡಿದ್ರೆ ನಗ್ತಾರೆ, ಗೇಲಿ ಮಾಡಿದ್ರು ನಗ್ತಾರೆ, ತಪ್ಪಿದ್ರೆ ತಪ್ಪು ಅಂತಾರೆ, ಸರಿ ಇದ್ರೆ ಸರಿ ಅಂತಾರೆ. ಇಲ್ಲಿ ಕೂಡ ಒಂದಷ್ಟು ಫಂಡ್ ಆಗ್ತಿದೆ. ನೋಡಿ, ಅವನನ್ನ ಸೋಲಿಸ್ಬೇಕು ಗಿಲ್ಲಿಯನ್ನ. ಒಂದು 3-4 ಜನ ನೇರವಾಗಿ ಬಹಿರಂಗವಾಗಿ ಹೇಳಿಕೆಗಳು ಕೊಟ್ಟಿರುವಂತದ್ದು. ಗಿಲ್ಲಿಯ ವಿರುದ್ಧ ಪೋಸ್ಟ್ ಹಾಕಿದ್ರೆ ಒಂದು ಪೋಸ್ಟ್ಗೆ 100 ರೂಪಾಯಿ. ಛೇ, ಏನದು? ಓಟ್ ಕೆಟ್ಟೋಯ್ತಾ? 100 ರೂಪಾಯಿ ತೊಳ್ರಿ, ಗ್ರಾಮ ಪಂಚಾಯತಿಗೆ ಓಟ್ ಹಾಕಿ. ಒಂದು ಮನರಂಜನೆ, ಅಲ್ಲಿ ಕಲಾವಿದನ ಶಕ್ತಿ ತಾಕತ್ತು ಇರುತ್ತೆ. ಕಲೆಗೆ ನಾವು ಸಿನಿಮಾ ಮಾಡಿದಾಗ ದುಡ್ಡು ಕೊಟ್ಟು ನೋಡಬಹುದು. ಆದ್ರೆ ಆ ನಾವು ಕೊಡುವ 200-150 ಆ ಬೆಲೆಗೆ ಮೀರಿದ ಒಂದು ಅಭಿಮಾನ, ವಿಶ್ವಾಸ ಒಬ್ಬ ನಾಯಕನ ಮೇಲೆ, ಒಬ್ಬ ಕಲಾವಿದನ ಮೇಲೆ ಬರುತ್ತೆ ಅಂದ್ರೆ, ಈಗ ನೋಡಿ, ಸುದೀಪ್ ಅವರು 2 ಸಿನಿಮಾ ಬಂತು, ಎರಡೂ ಕೂಡ ಒಂದು ಹಂತಕ್ಕೆ ಸೂಪರ್ ಹಿಟ್ ಆಯ್ತು. ಬೇರೆ ನಟರು ಬಂತು, 45 ಬಂತು, ಡೆವಿಲ್ ಬಂತು, ಅವ್ರವ್ರಿಗೆ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ, ಅವರು ಕೂಡ ಗೆದ್ರು. ಆದ್ರೆ ಇಲ್ಲಿ ಗಿಲ್ಲಿಯ ವಿಷಯದಲ್ಲೂ ಕೂಡ ಕೆಲವರು ಬುಲ್ಲಿ ಫ್ಯಾನ್ಸ್ ಅನ್ನೋ ಮಟ್ಟಿಗೆ ಕೆಟ್ಟ ಪದಗಳನ್ನ ಹಾಕೋ ಮೂಲಕ, ಆಫ್ಟರ್ ಆಲ್ ಪಾಪ ಇತ್ತೀಚೆಗೆ ಕಂಡುಬಿಡ್ತಿರುವಂತಹ ಕಲಾವಿದ ಬೆಳಿಬೇಕು, ಸುದೀಪ್ ಅವರ ಆಶೀರ್ವಾದವೂ ಬೇಕಿರುವಂತಹ ಒಬ್ಬ ಹುಡುಗನಿಗೆ ಟ್ರೋಲ್ ಮಾಡ್ತಿದ್ದಾರೆ. ಟ್ರೋಲ್ ಮಾಡ್ಲಿ, ಆದ್ರೆ ಇನ್ನೊಬ್ಬ ನಟನನ್ನ ಅಲ್ಲಿಗೆ ತಂದು ಇಬ್ಬರು ನಟರ ಮಧ್ಯೆ ಬೆಂಕಿ ಹಚ್ಚುವಂತಹ, 2 ಅಭಿಮಾನಿಗಳ ಮಧ್ಯೆ ಬೆಂಕಿ ಹಚ್ಚುವಂತಹ ಪ್ರಯತ್ನವನ್ನ ಮಾಡ್ತಿರುವಂತದ್ದು ಯಾರು? ನಟ್ಟು ಬೋಲ್ಟು ಅನ್ನೋ ಚರ್ಚೆ ಆಗಿತ್ತಲ್ಲ, ಅವ್ರು ಇದ್ದಿರಬಹುದಾ? ಈಗ ಇದೇ ಪ್ರಶ್ನೆ ಬರ್ತಿರುವಂತದ್ದು. ಮತ್ತೆ ಈ ಮೂಲ ಸಮಸ್ಯೆ ಏನಾಯ್ತು? ಇಡೀ ಸೀಸನ್ನ ಎಂಟರ್ಟೈನರ್, ಅದು ಸೀಸನ್ನ ಕಿಚ್ಚನ ಚಪ್ಪಾಳೆ, ಧ್ರುವಂತಿಗೆ ಕೊಟ್ಟಿದ್ದು, ಆ ನಂತರದಲ್ಲಿ ಅಶ್ವಿನಿ ಅವರ ಪರವಾಗಿ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿದ್ದು, ಕಿಚ್ಚ ಸುದೀಪ್ ಅವರ ಬಗೆಗೆ ಒಂದಷ್ಟು ಅಲ್ಲ ಬಹುಪಾಲು ಜನ ಅಪಸ್ವರ ಎತ್ತುತ್ತಿದ್ದಾರೆ. ವಿರೋಧ ಮಾಡಿಲ್ಲ ಅಥವಾ ಅವರನ್ನ ಬೈದಿಲ್ಲ, ಏನೂ ಮಾಡಿಲ್ಲ. ಯಾಕಂದ್ರೆ ಸುದೀಪ್ ಅವರು ಅಲ್ಲಿ ನಿರೂಪಕರಷ್ಟೇ. ನಿರೂಪಕರು ಅಂದ ಮಾತ್ರಕ್ಕೆ ಆ ಇಡೀ ಕಲಸ್ ವಾಹಿನಿಯ ಎಲ್ಲ ಹಕ್ಕುಗಳು ಅವ್ರ ಹತ್ರ ಇದಾವೆ ಅಂತಲ್ಲ. ಅವ್ರಿಗೊಂದು ಪೇಮೆಂಟ್ ಆಗಿರುತ್ತೆ, ಅವ್ರೇನ್ ಹೇಳ್ತಾರೆ ಅದನ್ನ ಅವ್ರು ಮಾಡಿರ್ತಾರೆ. ಆದಾಗ್ಯೂ ಒಬ್ಬ ದೊಡ್ಡ ನಟ, ಆತನ ಮೇಲೆ ವಿಶ್ವಾಸ ಇರುತ್ತೆ. ಸುಮ್ನೆನ 12 ಸೀಸನ್ ನಡ್ಸ್ಕೊಂಡ್ ಬರೋದು, ನಿಂತ್ಕೊಂಡು ಗಂಟೆಗಟ್ಟಲೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ, ಸರಿ ತಪ್ಪುಗಳನ್ನು ಹೇಳ್ತಾರೆ. ಮನುಷ್ಯ ಸಹಜ, ಒಂದೊಂದ್ಸಲ ಅಚಾತುರ್ಯ ಆಗಬಹುದು, ಅದಾಗಿರಬಹುದು ಈ ಸಲ. ಆದ್ರೆ ಸುದೀಪ್ ಅವರು ಒಂದು ಪದೇ ಪದೇ ಹೇಳುವಂಥದ್ದು, ಆ ಸಮಸ್ಯೆಯ ಮೂಲ ಹುಡುಕಬೇಕು ಅಂತ. ಶನಿವಾರದ ಸೀಸನ್ ಎಪಿಸೋಡ್ನ ಲೆಕ್ಕಕ್ಕೆ ಬಂದ್ರೆ ತುಂಬಾ ಲಾಜಿಕಲಿ ಯೋಚನೆ ಮಾಡಿ. 2 versus 6 ಅಂತ ಸುದೀಪ್ ಅವರು ಹೇಳಿದ್ರು. 2 versus 6 ಮಾಡಿದ್ಯಾರು? ಅಲ್ಲಿ ಕ್ಯಾಪ್ಟನ್ ಯಾರಿಗೆ ಅಡಿಗೆ ವಹಿಸಿದ್ರು, ಅವ್ರ ಅಡಿಗೆ ಮಾಡಿಟ್ಟಿದ್ರು. ಆದ್ರೂ ಕೂಡ
ಇವರ ಅಡಿಗೆ ಸರಿ ಇಲ್ಲ ಅಂತ ಹೇಳಿದ್ರು. ಹೇಳಿದವ್ರು ಯಾರು? ದುರಂತ್. ಅದಕ್ಕೊಂದು ಧ್ರುವಂದರ್, ಅದಕ್ಕೊಂದು ಕೆಟ್ಟ ಮೆಸೇಜ್ ಅನ್ನು ಕೊಟ್ರು. ಅಂತ ಊಟ ತಿಂತಾರ ಯಾರಾದ್ರೂ ಅಂತ. ಸರಿ, ಅದನ್ನ ಪ್ರಶ್ನೆ ಮಾಡಿದ್ರ? ಇಲ್ಲ. ಸಪ್ರೇಟ್ ಅಡಿಗೆ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ಯಾರು? ಹಾಗಿದ್ರೆ ಬಿಗ್ ಬಾಸ್ ಇವರಿಬ್ರಿಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ರ ಅಡಿಗೆ ಮಾಡ್ಕೊಳ್ತಿರೋದಕ್ಕೆ? 2 vs 6 ಅನ್ನುವಂತದ್ದು ಮೊದಲು ಆರಂಭ ಆಗೋದು ಅಡಿಗೆ ಮಾಡ್ದಾಗಿನಿಂದ. ಆಗ್ಲೇ ಬಿಗ್ ಬಾಸ್ ಯಾವ್ದು ವಾಯ್ಸ್ ಬರುತ್ತಲ್ಲ, ಯಾಕೆ ಸಪ್ರೇಟ್ ಅಡಿಗೆ ಮಾಡ್ಕೊಂಡು ತಿಂದ್ರಿ, ಒಂದ್ ಪನಿಷ್ಮೆಂಟ್ ಕೊಡಬಹುದಿತ್ತು. ಯಾಕಂದ್ರೆ ಇವ್ರು 6 ಜನ ಸಪ್ರೇಟ್ ಕೂತಿರ್ಲಿಲ್ಲ. 6 ಜನ ಅಂದ್ರೆ ಒಂದು ಊರಾಗತ್ತೆ. ಆ ಊರಲ್ಲಿ ನಂದೇ ಒಂದು ನ್ಯಾಯ ಅಂತ ಹೋಗುವಂತಹ ಅವರಿಬ್ರು, ಅದು ಅಶ್ವಿನಿ ಗೌಡ ಮತ್ತು ಧ್ರುವಂತ್. ತಪ್ಪ್ಯಾರದ್ದು? ಅಥವಾ ಪರ್ಮಿಷನ್ ಕೊಟ್ಟಿತ್ತ ಬಿಗ್ ಬಾಸ್? ಸ್ಕ್ರಿಪ್ಟೆಡ್ ಬಿಗ್ ಬಾಸ್? ಈಗ ಆನ್ಸರ್ ಮಾಡ್ಬೇಕಾಗತ್ತಲ್ವಾ? ಸಮಸ್ಯೆಯ ಮೂಲ ಇದು. ನೀವಿಬ್ರೇ ಸಪ್ರೇಟ್ ಆಗಿರಿ, ಹೋಗಿ, ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಮಾಡ್ಕೊಂಡ್ ತಿನ್ನಿ ಕೊಟ್ಟಿರ್ಲಿಲ್ಲ. ಅಲ್ಲೇ ಮಾಡಿರೋದನ್ನ ತಿನ್ಬಹುದು. ನೀವು ಕೊಪ್ಪಳದಲ್ಲಿ ಒಲೆ ಮೇಲೆ ಅಕ್ಕಿ ಇಟ್ಟು ಬೇಯಿಸಿದ್ರು ಅನ್ನ ಆಗುತ್ತೆ, ಅದು ಚಾಮರಾಜನಗರದಲ್ಲಿ ಅಕ್ಕಿ ಇಟ್ಟು ಬೇಯಿಸಿದ್ರು ಒಲೆ ಮೇಲೆ ಅದು ಅನ್ನನೇ ಆಗತ್ತೆ, ಬೇರೆ ಆಗೋದಿಲ್ಲ. ನಮ್ಮೊಳಗಿನ ಕಲ್ಮಶ, ಕಸ, ಕಚಡಾತನ, ಲಫ್ಡಾತನ ಅಂತದ್ದು ಮಾತ್ರ ನಾವು ನೋಡುವ ಪ್ರತಿ ವಸ್ತುವಿನಲ್ಲೂ ಕೂಡ ಒಂದು ನೆಗೆಟಿವ್ ವಿಚಾರಗಳು ಕಾಣಿಸ್ತಾವೆ. ಈ ಪ್ರಕರಣ ಕೂಡ ಸುದೀಪ್ ಅವರು ಹೇಳಿದ್ರು. ಯಾಕೆ ಹೇಳಿದ್ರು ಮತ್ತೆ ಪದೇ ಪದೇ ಇಷ್ಟು ದೊಡ್ಡದಾಗೋದಕ್ಕೆ ಕಾರಣ ಆಗಿದ್ದು ಅದು ಕಿಚ್ಚನ ಚಪ್ಪಾಳೆ. ಅದಕ್ಕೊಂದು ಬೆಲೆ ಇದೆ, ಮೌಲ್ಯ ಇದೆ. ಆ ಕಾರಣಕ್ಕೋಸ್ಕರ ಅಪಸ್ವರ ಎತ್ತಿದ್ರು. ಇದೆಲ್ಲ ಮೀರಿ ಇಲ್ಲಿ ಸುದೀಪ್ ಅವರು ಮತ್ತೆ ಅವ್ರ ಫ್ಯಾನ್ಸ್ ಅವರು ಕೂಡ ಎಷ್ಟೋ ಜನ, ಇಲ್ಲ ಸುದೀಪ್ ಅಣ್ಣಂದು ಇದೊಂದು ನಿರ್ಧಾರ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಿರುವಂತಹ ಕಮೆಂಟ್ಗಳು ನಾನು ತುಂಬಾ ನೋಡಿದ್ದೀನಿ. ಅದನ್ನ ಮೀರಿ ಇಲ್ಲಿ ಯಾರ್ಯಾರೋ ಹೆಸರಲ್ಲಿ ಸುದೀಪ್ ಅವ್ರ ಕಡೆ ಅಥವಾ ಗಿಲ್ಲಿಯ ಫ್ಯಾನ್ಸ್ ಹೆಸರಲ್ಲಿ ಮತ್ತೊಬ್ರು ಏನ್ ಮಾಡ್ತಿದ್ದಾರೆ, ಇದು ಫಂಡಿಂಗ್ ಮೇಲೆ ನಡೀತಿರುವಂತಹ ಒಂದು ಗಿಲ್ಲಿ ವಿರೋಧಿ ಟ್ರೆಂಡ್. ಒಬ್ಬ ದೊಡ್ಡ ರಾಜಕಾರಣಿ, ಅವ್ರಿಗಿದ್ರ ಅಗತ್ಯ ಏನಿತ್ತೋ ಗೊತ್ತಿಲ್ಲ, ಗಿಲ್ಲಿಯನ್ನ ನಾವು ಸೋಲಿಸ್ಲೇಬೇಕು. ಯಾವ ಕಾರಣಕ್ಕೆ? ಪದೇ ಪದೇ ನಾನೊಂದು ವಿಚಾರ ಹೇಳ್ತಿರ್ತೀನಿ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂತ ಅಂದ್ರೆ ಸಮಗ್ರರು ಅಂತ. ಇದಿಷ್ಟೇ ಅಲ್ಲ, ಇನ್ನುಳಿದ ಎಲ್ಲ ಸಮಾಜಗಳು ಕೂಡ ಇವತ್ತು ಗಿಲ್ಲಿ ಅಂತಿದ್ದಾರೆ. ಇಲ್ಲಿ ಕಲೆ ವಿಚಾರಕ್ಕೆ ಬಂದ್ರೆ ರಾಜಕಾರಣದ ತರ ಕೆಟ್ಟ ಜಾತಿ ವ್ಯವಸ್ಥೆ ಇರಬಾರದು. ಇದ್ರೆ ಅದು ಕಲೆ ಆಗೋದಿಲ್ಲ, ಕಚಡತನ ಆಗ್ಬಿಡುತ್ತೆ. ಸುದೀಪ್ ಅವರು ಇಷ್ಟೆತ್ತರಕ್ಕೆ ಬೆಳೆದ್ರಲ್ಲ, ಯಾರಾದ್ರೂ ಅವರ ಹಿನ್ನೆಲೆಯಿಂದ ನೋಡಿದ್ರ, ಅವರ ಎದೆಯಲ್ಲಿ ಅಂತಃಕರಣದಲ್ಲಿ ಇದ್ದಂತಹ ಕಲೆಗೆ ಬೆಲೆ ಕೊಟ್ರು. ದರ್ಶನ್ ವಿಷಯಕ್ಕೂ ಅಷ್ಟೇ, ಬೇರೆ ಯಾವ ನಟ, ಗಣೇಶ್ ಅವರ ವಿಷಯಕ್ಕೂ ಅಷ್ಟೇ, ದುನಿಯಾ ವಿಜಯ್ ಅವರ ವಿಷಯಕ್ಕೂ ಅಷ್ಟೇ. ಅವರು ಬೆಳೆದು ಬಂದ್ರಲ್ಲ, ಆ ರೀತಿ, ನೀತಿ, ರಿವಾಜು, ನಡವಳಿಕೆ, ಅವರಲ್ಲಿದ್ದಂತಹ ಪ್ರತಿಭೆ ಅದು ಬೆಳೆಸಿದೆ. ಆದ್ರೆ 100 ರೂಪಾಯಿ ಕೊಟ್ಟು ಗಿಲ್ಲಿ ವಿರುದ್ಧ ಪೋಸ್ಟ್ ಹಾಕಿ, ಕೆಡದಾಗ ಕಮೆಂಟ್ ಮಾಡಿ, ಟ್ರೋಲ್ ಮಾಡಿ ಅಂತ ಒಂದೊಂದು ಪೋಸ್ಟ್ ಹೇಳುವಂತದ್ದು, ಒಬ್ಬ ರಾಜಕಾರಣಿ ಯಾರೋ ಮಾಡ್ತಿದ್ದಾರೆ ಅನ್ನುವಂಥದ್ದು, ಬಿಗ್ ಬಾಸ್ ವಿಚಾರಕ್ಕೆ ತೀರ ಎಲೆಕ್ಷನ್ ನಲ್ಲಿ ಗೆಲ್ಲೋ ತರ 100 ರೂಪಾಯಿ 1000 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕಂತಾರೆ ಅನ್ನುವಂಥದ್ದಿದೆಯಲ್ಲ. ಸಿಂಪಲ್ ಲಾಜಿಕ್ ನೋಡಿ, ಬಿಗ್ ಬಾಸ್ ಹೌಸ್ ನಲ್ಲಿ ಎಲ್ಲರೂ ಇದ್ದಾರೆ. ಯಾರು ಅಷ್ಟು ಜನ ಇದ್ದಾರೆ, ಅವ್ರ ಇನ್ಸ್ಟಾಗ್ರಾಮ್ ತೆಗೆದು ನೋಡಿ ಅಕೌಂಟ್ ಅನ್ನ, ಯಾರಿಗೆ ಹೆಚ್ಚು ಫಾಲೋಯರ್ಸ್ ಎಷ್ಟು ದಿನದಲ್ಲಿ ಬಂದ್ರು, ಸರಿಯಪ್ಪ ನಾವು ದುಡ್ಡು ಕೊಟ್ಟೆಲ್ಲ ತಗೋತಿದೀವಿ ಅನ್ನೋದಾರೆ ಉಳಿದವರು ತಗೋಬಹುದಲ್ಲ. ಒಬ್ಬ ಗಿಲ್ಲಿ ಇವತ್ತಿಗೂ ಕೂಡ ಕೂಲಿ ನಾಲಿ ಮಾಡಿ ಬದುಕ್ತಿರುವಂತಹ ಆ ಕುಟುಂಬ, ಮತ್ತೊಬ್ರು 100-106 ಕಾರುಗಳನ್ನ ಇಟ್ಕೊಂಡು ಇರುವಂತವ್ರು, ಯಾರಿಗ ಆ ಕೆಪಾಸಿಟಿ ಇದೆ ಕೊಂಡ್ಕೊಳ್ಳುವಂಥದ್ದು? ಲಾಜಿಕಲಿ ಯೋಚನೆ ಮಾಡಿದ್ರೆ ಇವತ್ತು ಈ ಇಡೀ ಸೀಸನ್, ಈ ಹಿಂದೆ 12 ಸೀಸನ್ ಆಗಿರಬಹುದು, ಆದ್ರೆ ಈ ಸೀಸನ್, ಈ ಹಿಂದಿನ ಎಲ್ಲ ವಿನ್ನರ್ಸ್ ಯಾರಿದ್ದಾರೆ ಅವರ 10 ಪಟ್ಟು ದೊಡ್ಡ ಕ್ರೇಜ್ ಒಬ್ಬ ಗಿಲ್ಲಿಗೆ ಸಿಕ್ಕಿದೆ. ಬೇರೆ ಬೇರೆ ಅಭಿಮಾನಿಗಳು, ಅವರು ಇವರು ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿರಬಹುದು, ಎಲ್ಲರೂ ಕೂಡ. ಸಾಕ್ಷಾತ್ ಶಿವಣ್ಣ ಗಿಲ್ಲಿಯ ಅಭಿಮಾನಿ. ಹಾಗೆ ನೋಡಿದ್ರೆ ಇದೇನೇ ಇರಬಹುದು. ಆದ್ರೆ ಇನ್ನೂ ಒಂದು ಚರ್ಚೆ ಆಗ್ತಿರುವಂತದ್ದು, ಆತನನ್ನ ರನ್ನರ್ ಅಪ್ ಮಾಡಿ ಬಿಡಬಹುದು. ಮತ್ತದೇ ಸೃಜನ್ ಲೋಕೇಶ್ ತರ, ಅರುಣ್ ಸಾಗರ್ ಅವ್ರ ತರ ಆತನಿಗೆ ಇಡೀ ನಾಡು ಮತ್ತೆ ಒಂದು ಸಿಂಪತಿಯ ಕಣ್ಗಳಿಂದ ನೋಡಬೇಕಾದಂತಹ ಸ್ಥಿತಿ ಎದುರಾಗಬಹುದು ಅನ್ನುವಂತಹ ಚರ್ಚೆಗಳೇನಾಗ್ತಿದೆ. ಇದನ್ನ ಸುದೀಪ್ ಅವರು ಒಪ್ತಾರ? ಈಗಾಗಲೇ ಒಂದು ಹಂತಕ್ಕೆ ನೋಡಿದ್ದಾರೆ. ಯಾವುದನ್ನೇ ಆಗ್ಲಿ ನೇರವಾಗಿ ಮಾತಾಡುವಂತಹ, ಸತ್ಯದ ಕಿಚ್ಚು ಹೊತ್ತಿಸಿ
ಅದರ ವಿರಾಟ್ ಪ್ರದರ್ಶನವನ್ನು ಮಾಡುವಂತಹ ಸುದೀಪ್ ಅವರು ಅಂತಹ ನಿರ್ಧಾರ ಒಂದು ವೇಳೆ ಕಲರ್ಸ್ ವಾಹಿನಿ ಮಾಡಿದ್ರೆ ಶೋಗೆ ಗುಡ್ ಬೈ ಹೇಳ್ಬರಬಹುದು. ಯಾಕಂದ್ರೆ ಒಬ್ಬ ನಟ ಮತ್ತು ಒಂದು ವಾಹಿನಿಯ ವಿಶ್ವಾಸ ಈಗ ನಿಂತಿರುವಂತದ್ದು, ಒಂದು ಕಡೆ ಸವಾಲಾಗಿರುವಂತದ್ದು. ಇಲ್ಲಿ ಗೆಲ್ಲಬೇಕಾಗಿರುವಂತದ್ದು ಸುದೀಪ್ ಅಂತಹ ಒಬ್ಬ ನಿಷ್ಪಕ್ಷಪಾತ ಕಲಾವಿದನ ಧಾಟಿಯಲ್ಲಿ ರೀತಿಯಲ್ಲಿ ಕಾಣುವಂತಹ ವ್ಯಕ್ತಿತ್ವಗಳು ಮಾತ್ರ. ನಾನೆಲ್ಲೋ ಹೊರಗಡೆಯಿಂದ ಮಾಡಿಸ್ಕೊತೀನಿ, ಯಾಕಂದ್ರೆ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂತವ್ರಿಗೆ ಹೊರಗಿನ ಏನೂ ಗೊತ್ತಿರೋದಿಲ್ಲ. ಇವನ್ ಗಿಲ್ಲಿ ಬಂದ್ರೂ ಕೂಡ ಅರೆ ಇಷ್ಟೊಂದು ಜನ ನನ್ನ ಇಷ್ಟಪಡ್ತಿದಾರ ಅನ್ನೋ ಸಂಭ್ರಮದಲ್ಲಿ ಕುಣಿದು ತೇಲಾಡಬಹುದು. ಹಾಗೆ ನೋಡಿದ್ರೆ ಗಿಲ್ಲಿ ಗೆಲ್ಬೇಕು, ಲಾಜಿಕಲಿ ಗಿಲ್ಲಿ ಗೆಲ್ಬೇಕು. ಸುಮಾರು ಇಡೀ ಬಿಗ್ ಬಾಸ್ ಮನೆಗೆ ಬೀಳುವಂತಹ 100% ಓಟಲ್ಲಿ 57% 60% ಓಟ್ ಕೇವಲ ಗಿಲ್ಲಿಗೆ ಬಿದ್ದಿದೆ ಅಂದ್ರೆ ಆತ ಗೆಲ್ಲೇಬೇಕಲ್ವಾ.